ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತನು ಕುಕಿಂಗ್ ಹಟ್. ನಾನಿವತ್ತು ಹಸಿ ಶುಂಠಿ ತಂದು ಮನೆಯಲ್ಲೇ ಹೇಗೆ ಶುಂಠಿ ಪುಡಿ ಮಾಡೋದು ಅಂತ ತೋರಿಸ್ತಿದ್ದೀನಿ. ಹಾಗೆ ಅಂಗಡಿಲಿ ತರೋ ಶುಂಠಿ ಪುಡಿ ಅಷ್ಟು ಸ್ಟ್ರಾಂಗ್ ಆಗೂ ಇರಲ್ಲ ಹಾಗೂ ಹೈಜಿನಿಕ್ ಸಹ ಇರಲ್ಲ. ಹಾಗಾಗಿ ಹೀಗೆ ಮನೆಯಲ್ಲೇ ಶುಂಠಿ ಪುಡಿ ಮಾಡಿ ಶುಚಿ ರುಚಿ ಎರಡೂ ಸಹ ಇರುತ್ತೆ. ಶುಂಠಿ ಪುಡಿ ಮಾಡೋಕ್ಕೆ ಬಲ್ತಿರೋ ಶುಂಠಿನ ತಗೊಳ್ಬೇಕು. ನೋಡಿ, ಈ ಥರ ಬಲ್ತಿರಬೇಕು. ಈಗ ಶುಂಠಿ ಮುಳುಗುವಷ್ಟು ನೀರು ಹಾಕಿ 1 ಗಂಟೆ ನೆನೆಯೋಕೆ ಬಿಟ್ಟು ನಂತರ ಚೆನ್ನಾಗಿ ತೊಳಿಬೇಕು. ಅದ್ರ ಮೇಲಿನ ಮಣ್ಣೆಲ್ಲ ಚೆನ್ನಾಗಿ ಹೋಗುತ್ತೆ. ನೋಡಿ, ಈ ಥರ ಕ್ಲೀನಾಗಿ ತೊಳೆದುಕೊಳ್ಬೇಕು. ಈಗ ಇದನ್ನು ತೆಳ್ಳಗೆ ಸ್ಲೈಸಾಗಿ ಕಟ್ ಮಾಡಬೇಕು. ತುಂಬ ದಪ್ಪಗಾಗಿ ಕಟ್ ಮಾಡಬೇಡಿ, ಬೇಗ ಒಣಗೋದಿಲ್ಲ. ನೋಡಿ, ಈ ಥರ ಈಗ ಎಲ್ಲನೂ ಕಟ್ ಮಾಡಾಗಿದೆ. ಇಷ್ಟು ತೆಳ್ಳಗೆ ಇರಬೇಕು. ನೋಡಿ, ನಾನು ತೋರಿಸ್ತಿದ್ದೀನಲ್ಲ. ಕಟ್ ಮಾಡೋದ ಹಾಗೆಯೇ ಇಡೀ ಶುಂಠಿಗೆ ಸುಣ್ಣ ಹಚ್ಚಿ ಸಹ ಒಣಗಿಸ್ಬೋದು. ಆದರೆ ಅದು ಒಣಗೋಕ್ಕೆ ಸುಮಾರು 20ರಿಂದ 30 ದಿನ ಬೇಕಾಗುತ್ತೆ. ಹಾಗಾಗಿ ಹೀಗೆ ಮಾಡೋದ್ರಿಂದ ಈಸಿ ಆಗುತ್ತೆ. ನೋಡಿ, ಈಗ ಸ್ಲೈಸಾಗಿ ಕಟ್ ಮಾಡಿದ ಶುಂಠಿನೆಲ್ಲ ಒಂದು ಪರಾತಕ್ಕೆ ತೆಳ್ಳಗಾಗಿ ಹಾಕಬೇಕು. ಈ ಥರ ಬಟ್ಟೆ ಮೇಲೆ ಸಹ ಒಣ ಹಾಕಬಹುದು. ನೋಡಿ, ಈ ಥರ ತೆಳ್ಳಗೆ ಹರಡಿ ಈಗ ಇದನ್ನು ಸುಮಾರು 1 ವಾರ ಬಿಸಿನಲ್ಲಿ ಚೆನ್ನಾಗಿ ಒಣಗಿಸ್ಬೇಕು. ನೋಡಿ, ಈಗ 1 ವಾರ ಬಿಟ್ಟು ತೋರಿಸ್ತಿದ್ದೀನಿ ನಾನೀಗ. ಇಷ್ಟು ಚೆನ್ನಾಗಿ ಒಣಗಬೇಕು. ಈಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ನೈಸಾಗಿ ಪುಡಿ ಮಾಡ್ತಿದ್ದೀನಿ. ನೋಡಿ, ಪುಡಿ ಮಾಡಿದಾಗ ಹೀಗಾಗಿದೆ. ಈಗ ಇದನ್ನು ಜರಡಿ ಮಾಡಬೇಕು. ನೀವು ಸ್ವೀಟ್ ಮಾಡಿದಾಗ ಏಲಕ್ಕಿ ಮತ್ತು ಶುಂಠಿ ಪುಡಿ ಎರಡೂ ಹಾಕ್ತೀನಿ ಅಂದರೆ ಇದಕ್ಕೆ ಏಲಕ್ಕಿ ಸಹ ಹಾಕಿ ಪುಡಿ ಮಾಡಬಹುದು. ನೋಡಿ, ಈಗ ಜರಡಿ ಮಾಡಿ ಮೇಲೆ ಬಂದ ದಪ್ಪ ಪುಡಿಯನ್ನು ಇನ್ನೊಂದು ಸಾರಿ ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡಿ ಮತ್ತೆ ಜರಡಿ ಮಾಡ್ತಿದ್ದೀನಿ. ಹೀಗೆ ಒಟ್ಟು 3 ಬಾರಿ ಪುಡಿ ಮಾಡಿ ಕ್ಲೀನಾಗಿ ಎಲ್ಲ ಶುಂಠಿ ಪುಡಿ ಬರುತ್ತೆ. ನೋಡಿ, ಈಗ ಕ್ಲೀನಾಗಿ ಎಲ್ಲ ಜರಡಿ ಮಾಡಾಗಿದೆ. ನೋಡಿ, ಇದು ಈಗ ಇಷ್ಟು ವೇಸ್ಟ್ ಆಗಿದೆ. ಇದನ್ನು ಬಿಸಾಕಬೇಡಿ. ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿಟ್ಟು ಟೀ ಮಾಡುವಾಗ ಅಥವಾ ಟೀ ಪೌಡರ್ ಬಾಕ್ಸಲ್ಲಿ ಹೀಗೆ ಸ್ವಲ್ಪ ಹಾಕಿ. ಟೀ ಅಂತೂ ತುಂಬ ಟೇಸ್ಟ್ ಆಗುತ್ತೆ ಶುಂಠಿ ಫ್ಲೇವರ್ ಆಗಿ. ಹಾಗೆ ನನ್ನ ಕುಕ್ಕಿಂಗ್ ವಿಡಿಯೋ ಇದೇ ಮೊದಲು ನೋಡ್ತಿದ್ದೀನಿ ಅಂದರೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ಇನ್ಮೇಲೆ ನಾ ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ. ಈಗ ಈ ಶುಂಠಿ ಪುಡಿನ ಒಂದು ಏರ್ ಕಂಟೈನರ್ ಬಾಕ್ಸಲ್ಲಿ ಹಾಕಿಡಿ. ವರ್ಷವಿಡೀ ಯೂಸ್ ಮಾಡಬಹುದು. ನಾನಿಲ್ಲಿ ಹೋದ ವರ್ಷ ಶುಂಠಿ ಪುಡಿ ಮಾಡಿದ್ದೆ, ಮತ್ತೆ ಈಗ ಮಾಡ್ತಿದ್ದೀನಿ. ಹೊರಗಡೆ ಜಾಸ್ತಿ ದುಡ್ಡು ಕೊಟ್ಟು ಶುಂಠಿ ಪೌಡ್ರ್ ತರೋದಕ್ಕಿಂತ ಹೀಗೆ ಅರ್ಧ kg ಹಸಿ ಶುಂಠಿ ತಂದು ಮನೆಯಲ್ಲೇ ಪೌಡ್ರ್ ಮಾಡಿದರೆ ವರ್ಷವಿಡೀ ಯೂಸ್ ಮಾಡಬಹುದು. ಹಾಗಾದರೆ ನೀವು ಸಹ ಮನೆಯಲ್ಲೇ ಶುಂಠಿ ಪುಡಿ ಮಾಡಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಹೀಗೆ ಪ್ರೋತ್ಸಾಹಿಸಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು.